ಅಂತೂ ನಾನು ಅನ್ಕೊಂಡಂಗೆ ನಮ್ಮ ಮನೆಯಾಗೆ ನಡೆದೋಯ್ತು. ನನ್ನ ತಮ್ಮನ ಮದುವೆ ಏಟ್ ಬೇಸ್ ಕಾಣಕತ್ತಾಳ ನಿನ್ನ ಮಗಳು. ಯಾಕೆ ಹೇಳ್ತೀಯ ಜಯಮ್ಮ? ಹೇಳ್ಬೇಡ ಸುಮ್ಕಿರೆ, ನಾನು ಇಲ್ವೇ ನಾನು ನೋಡ್ಕತ್ತೀನಿ ನಿನ್ನ ಮಗಳನ್ನ. ಕೊನೆಯಾಕು ನನ್ನ ಗಂಡ ಗಿಳಿನ ತಕ್ಕೋಗಿ ಗಿಡ್ಕೊಂಡು ಕೈಯಾಗ ಕೊಟ್ಬಿಟ್ಟ. ಏನು ಮಾಡೋಕ್ಕಾನಿಲ್ಲ, ನನ್ನ ಮಗಳು ಮದುವೆ ನಿಲ್ಸೋಕ್ಕಾನಿಲ್ಲ ನನ್ನ ಕೈಯಾಗ. ಹೆಂಗ ಪಾಪ ನನ್ನ ಮಗಳು ನಿಲ್ಸಮ್ಮ ಅಂತ ಒಯ್ಕಂತಿತ್ತು. ಕೊನೆಗೂ ಗಿಡ್ಗ ಮದುವೆ ಆದ್ನಲ್ಲೋ. ಎದಕ್ಕೆ ಅಷ್ಟೊಂದು ಹೇಳ್ತಿದ್ದಿ? ಬಾಯ್ ಮುಚ್ಚು ಬಾಯ್. ನೋಡಿದವ್ರು ಮಂದಿ ಏನು ಅನ್ಕೊಳಕಿಲ್ಲ, ಮುಚ್ಚು ಬಾಯ್. ಹೆಂಗೋ ನನ್ನ ಮಗಳ ಮದುವೆ ಆಯಿತು ನೋಡು. ಅಳ್ತಾವಳೆ ಅವಳಿಗೆ ಸುಮ್ಮನಿರು, ಅಲ್ಬೇಡ ಅಂತಾರು ನಿನ್ನ ಮಗಳದ. ಗೌಡ್ರು ಏನು ಅನ್ಕೊಳಕಿಲ್ಲ. ನಾವು ಗೌಡ್ರು ಮುಗ್ದಾಗ ನಾವು ನೋಡು ನಿನ್ನ ಮಗಳು ಮದುವೆ ಆಗಿರೋದಕ್ಕೆ. ಅವ್ರಂತ ಗಂಡ ಸಿಗ್ಬೇಕಾದ್ರೆ ನಿಮ್ಮ ಮಗಳು ಪುಣ್ಯ ಮಾಡಿದ್ಲು. ಅತ್ತೆ ಮಾವ ಫೋಟೋಗೆ ಪೋಚ್ ಕೊಡ್ರಿ ಇಬ್ರು. ಏಟ್ ಚಂದ ಕಾಣ್ತೈತಿ ಗೊತ್ತಾ ನಿಮ್ಮ ಜೋಡಿ? ಸೂಪರ್ ಚಂದ ಕಾಣ್ತಿದ್ದೀರಾ. ಜಯಮ್ಮ, ಈ ವೀಣಾ ಎಂತೇಳು ಅಂತ ಇವಾಗ ಗೊತ್ತಾಯ್ತಾ? ಈ ವೀಣನ ಎದುರಾಕೊಂಡವ್ರು ಯಾರೂ ಉಳಿದಿಲ್ಲ, ಉಳಿಯೋಕ್ಕೆ ಸಾಧ್ಯನೂ ಇಲ್ಲ. ಅರ್ಥ ಆಯ್ತಾ ಇವಾಗ? ನನ್ನನ್ನು ಎದುರಾಕೊಂಡು ನನ್ನ ತಮ್ಮಂಗೆ ಮದುವೆ ಮಾಡ್ದಂಗಿರೋದು. ಈ ಜನ್ಮದಾಗ ಸಾಧ್ಯ ಇಲ್ಲ ಬಿಡು. ನಿನ್ನ ಮಗಳು ಹಂಗೂ ಹಿಂಗೂ ನಮ್ಮ ಮನೆ ಸೊಸೆ ಆದ್ಲು. ಸರಿ ಕಣ ಮಮ್ಮಿ, ಆಯ್ತು. ಇದನ್ನೆಲ್ಲ ಊರಾಗೆಲ್ಲ ಹೇಳ್ಕೊಂಬರ್ತೀವಿ. ನಮ್ಮ ಮಾವಂದನ ಮತ್ತೆ ಮದುವೆ ಆಯ್ತು, ನಮ್ಮ ಮಾವಂದನ ಮತ್ತೆ ಮದುವೆ ಆಯ್ತು. ಊರಾಗೆಲ್ಲ ಹೇಳ್ಕೊಂಬರ್ತೀವಿ, ಕುಡ್ಕೊಂಬರ್ತೀವಿ. ಅಲ್ರಿ ಅಮ್ಮವ್ರ, ಮದುವೆ ಮಾಡಿಕೊಟ್ರ ಅದು ಇದು ಕೊಡ್ತೀವಿ ಅಂತ ಹೇಳಿದ್ರಿ. ಯಾವಾಗ ಕೊಡ್ತೀರಿ ಅಮ್ಮವ್ರ? ನಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟಾಯ್ತು ನಾನು. ಅಲ್ಲ ಕಣ ಸೂರಜ, ನೀನೇನು ಕೇಳಿದಿ? ಒಂದು ಸೈಟ್ ತಾನೆ, ಒಂದು ಸೈಟು ನಿಮ್ಮ ಮನೆಯಾಗ ಬರುತ್ತೆ. ಹೋಗು. ನಿನ್ನ ಮಗಳನ್ನ ಹೆಂಗಿದ್ರು ಇಲ್ಲೇ ಬಿಟ್ಟು ಹೋಯ್ತಿಯಲ್ಲ. ಇವಾಗ ನೋಡು, ನನ್ನ ಮಗ ಇದು ನನ್ನ ತಮ್ಮ ನಿನ್ನ ಮಗಳು ಇಬ್ಬರು ಏಟನ್ನು ಇವಾಗ ಬಾಳ್ತಾರೆ ನೋಡುವಂತೆ. ಅವ್ರು ಇರೋದು ನೋಡಿ ಇಡೀ ಊರೇ ಬೆಚ್ಚಿ ಬೀಳ್ಬೇಕು, ಆ ಥರ ಬದುಕು ತೋರಿಸ್ತಾರೆ. ಸರಿ ಕಣಮ್ಮವ್ರೆ, ಬಾರಿ ಜಯಮ್ಮ ಬಾ, ಸೈಟ್ ಸಿಗುತ್ತೆ. ಈಗ ನಮ್ಮ ಮನವ್ರತವು ಅವ್ರು ದುಡ್ದು ಒಂದು ಸೈಟು ಅವಾಗ ಎಲ್ಲ ಕೂಡಿಟ್ಕೊಂಡು ಅವನು ಆಯಮ್ಮ ಕೂಡಿಟ್ಕೊಂಡು ನಿನ್ಗೊಂದು ಸ್ವಲ್ಪ ಕೊಟ್ಟು ಇವಾಗ ಸೈಟ್ ತಗೊಂಡವಳು ನೋಡು. ನೀನು ತಿಂದು ಉಂಡು ತೆಗ್ಬಿಟ್ಟೆ. ಅಂಥದಿಂದಾಗಿ ತೆಗೆದು ಮಡಿಕೊಂಡವಳು. ಇವಾಗ ನಮಗೂ ಒಂದು ಸೈಟ್ ಬರುತ್ತೆ ಬಾ. ಅಯ್ಯೋ ಕಂದ, ನಿನ್ನ ಜೀವನ ನಾನೇ ಅಳ್ಬೋಗಿ ತಳ್ಬಿಟ್ನಲ್ಲೋ. ಅಯ್ಯೋ, ನನಗೆ ಹೊಟ್ಟೆ ಉರಿತೈತಲ್ಲೋ ಕಂದ. ನಾ ಯಾವ ತಾಯಿಗೂ ಇಂತಕ್ಕ ಪರಿಸ್ಥಿತಿ ಬರಬಾರ್ದು. ಹಂಗೂ ಹಿಂಗೂ ಇವಮ್ಮ ಮದುವೆ ಮಾಡ್ಕೊಂಡೇ ಬಿಟ್ಲು ನಿನ್ನ. ಯವ್ವ ನಾನು ಒಬ್ಳನ್ನೇ ಬಿಟ್ಟು ಬೇಡ ಕಣಪ್ಪೆ. ಯವ್ವ ಯಾಕೆ ತಾನು ತಲೆ ಕೆಡ್ಸ್ಕತ್ತೀಯ? ನಾನಿಲ್ವೇ ನಿನ್ನ ನೋಡ್ಕೊಳಕ? ನಿನ್ನ ಗಂಡ ಇನ್ನು ಮ್ಯಾಗ ನಾನೇ ನಿನ್ನ ಗಂಡ. ಎಲ್ಲ ನಿನ್ನ ತಂದೆ ತಾಯಿ ಎಲ್ಲ ನಾನೇ ಆಗಿರ್ತೀನಿ. ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ಸರಿಯಾ? ನಡಿ. ನೀನುವೇ ಮಾತಾಡೋದು ಜಗ್ಗಿ ಐತೆ, ನಡಿ. ಯವ್ವ ಬಿಟ್ಟು ಬೇಡಬ್ಬೆ ಒಬ್ಳನೆ. ಯವ್ವ ಬೇಡಬ್ಬೆ. ಏನು ಅಳ್ಕೊಂಡು ನಿಂತಿದ್ಯಲ್ಲ ಕಡಿ ಫಸ್ಟು. ನಿಮ್ಮ ಮನ್ಯಾಗ ಹೋಯ್ತಿರ್ಬೇಕು. ಮಗಳ ಮನೆ ಮದುವೆ ಮಾಡ್ಕೊಟ್ಟಾದ್ಮ್ಯಾಗ ಅಳಿ ಮನ್ಯಾಗ ಕುತ್ಕೋಬಾರ್ದು. ಆಗಲೆಲ್ಲ ಹತ್ಕೊಂಡು ಕುತ್ಕೊಳ್ಳೋದೇನು? ನಡಿ ಅಂತ ಹೇಳಿದ್ದು ನಿನ್ನ ಮಗಳಿಗೆ ಮನೆ ಸೊಸೆಯಿನ ಮ್ಯಾಗ. ಎಲ್ಲ ಬದುಕು ಹೇಳ್ಕೊಡ್ತೀನಿ ನಾನು, ಹೋಗು. ಸರಿ ಅಮ್ಮವ್ರ, ಕರ್ಕೊಂಡು ಹೋಗ್ತೀನಿ. ನೀವು ರೇಗ್ಬೇಡ್ರಿ. ನಿಮ್ಗೆ ಏನಾರು ರೇಗುದ್ರ ಏನಾರು ಇದು ಮಾಡಿದ್ರೆ ಆಮೇಲೆ ಯಾರು ಮನೆ ಆಯ್ತಾರ? ನಾವು ಈ ಮನೆ ಈ ಊರು ಗೌಡ್ರು ಅಕ್ಕ, ನೀವು ಗತ್ತು ಗಾಂಭೀರ್ಯದಿಂದಿರೋರು. ನೀವೇ ತಲೆ ಕೆಡ್ಸ್ಕೊತೀರಿ. ಸರಿ ಬಿಡ್ರಿ, ಹೋಯ್ತೀವಿ. ಬಾರೆ ಜಯಮ್ಮ, ಬಾರೆ. ಅವಮಾನ ಮಾಡ್ಬೇಡ, ಬಾರೆ. ಸೈಟು ಪೈಟ್ ಎಲ್ಲ ಬತ್ತೆ, ಬಾರೆ. ನನ್ನ ಮಗಳು ಮಾಡ್ಕೊಟ್ರದ್ಕ ಒಳ್ಳೆ ರೊಕ್ಕ ದುಡಿಬೋದು, ಬಾ ಬಾರೆ. ಅಯ್ಯೋ ಎಳ್ಕೊಂಡೋ ಬೇಡ ಬುಡಯ್ಯ ನನ್ನ ಮಗಳು ಪಾಪ ಕನಯ್ಯ. ಅಯ್ಯೋ, ಅಂತೂ ಇಂತೂ ನಮ್ಮ ಅಣ್ಣನ ಮಗು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಹೋಗಿ ಆ ಮುದಿಯಾತಂಗೆ ಮದುವೆ ಮಾಡಿಕೊಟ್ಟಲ್ಲೋ ಮನೆ ಆಳ. ಸುಮ್ಕೆ ನಡಿಯೇ. ನಿಮ್ಮ ಅಣ್ಣನ ಮಗನಂತ ನಿಮ್ಮ ಅಣ್ಣನ ತಗು ಏನಿಲ್ಲ, ಭಿಕ್ಷೆ ಎತ್ತಾನೆ ನಿಂತವಿಯೇ. ಇವಳು ಯಾರೋ ಕಲವ ದುಡ್ದಿದ್ದೆಲ್ಲ ತಗೊಂಡೋಗಿ ನಿಮ್ಮ ಅಪ್ಪನ ಮನೆ ಯಾಕೆ ಮಾಡಿದೆ? ನಿಮ್ಮ ಅಣ್ಣನ ಕೊಟ್ಟೆ, ನಾ ಕೇಳಿದ್ನೇನ? ನಡಿ ಸುಮ್ಕ. ನಿನ್ನ ಥರ ಸುಮ್ಮನೆ ಇದೆ, ನಡಿ. ಏನೇ ರಾಣಿ, ಮದುವೆ ಮುಗಿತಲ್ಲ, ಹೋಗು ಸೀರೆ ಬದಲಾಯಿಸಿ ಮನೆ ಬದುಕೆಲ್ಲ ನೀನೇ ಮಾಡ್ಬೇಕಿನ ಮ್ಯಾಗ. ಈ ಮನೆ ಬದುಕು ಗಿತ್ಕು ಎಲ್ಲ ನಿಂದಿ. ನನ್ನ ತಮ್ಮಗೊಂದು ಏನು ಕೊಡೋರ್ ಗತಿ ಇಲ್ಲ ಅಂತಿದ್ರು. ಇವಾಗ ಮದುವೆ ಮಾಡ್ಕೊಂಡಿವಿ. ಎಲ್ಲ ಕೆಲಸ ನೀನೇ ಮಾಡಬೇಕು. ವಹಿಸ್ಕೊಂಡು ನನ್ನ ಮಕ್ಳಿಗೆ ಬೆಳಗ್ಗೆ ದಾಲ್ ಕೊಡಬೇಕು, ಎಲ್ಲ ಕೆಲಸ ಮಾಡಬೇಕು. ನನ್ನ ಮಕ್ಳಿಗೆ ಅಡುಗೆ ಮಾಡ್ಕೊಡ್ಬೇಕು, ನಮ್ಗೆ ಅಡುಗೆ ಮಾಡಬೇಕು, ನನ್ನ ತಮ್ಮಂಗೆ ಅಡುಗೆ ಮಾಡಬೇಕು, ಎಲ್ಲ ಕಲ್ತ್ಕೋಬೇಕಿನ ಮ್ಯಾಗ. ಸರಿಯೇನಾ? ಅಲ್ಲ ಕನಕಯ್ಯ, ಈಗ ತಾನೇ ಮದುವೆ ಆಗೋಳು. ಇರು, ಈಟ್ ಬೇಗ ಕೆಲಸ ಹಚ್ಚಿದ್ರೆ ಹೆಂಗ ಮಾಡ್ತಾಳೆ? ನನ್ನ ಜೊತೆ ಬೆರಿಬೇಕು, ಅವಳು ನನ್ನ ಜೊತೆ ಇರಬೇಕು. ನಾವೇನು ದೊರೆ ಮಗಳು ತಂದಿಲ್ಲಕ್ಕಪ್ಪ, ನಿನ್ನ ಜೊತೆ ಇರ್ಬೇಕಂದ್ರೆ ರಾತ್ರಿಗೆ ಗೊತ್ತಾಳೆ ತಕ್ಕ. ನಾವು ಫಸ್ಟ್ ಕಿಸ್ ನೈಟ್ ಏನು ಮಾಡಕ್ಕಿಲ್ಲ. ಮದುವೆ ಆಗಿದ್ದಿ ತಾನೇ, ರಾತ್ರಿಗೆ ನೀನೇ ಮಾಡ್ಕ. ಇನ್ನು ಮ್ಯಾಗ ನಿಂದೆ ಅವಳು ಸೊತ್ತು. ಹೆಂಗಾರು ಮಾಡ್ಕ, ಒಟ್ನಾಗೆ ಕೆಲಸ ಮಾಡ್ಬೇಕಷ್ಟೇ ಅವಳು. ನಮ್ಮ ಅಕ್ಕ ಹಂಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಏಳು ಚೆನ್ನಾಗಿದೆಯಾ ನೀನು? ಇನ್ನು ಎಳೆಯದು ಏಳು ಚೆನ್ನಾಗಿದೆ ನೋಡು. ಯವ್ವೋ, ನಮ್ಮವ್ವ ನನ್ನ ಆಳ್ಬಾವಿಗೆ ತಳ್ಬಿಟ್ಲವೋ. ಮದುವೆಗೆ ಮುಂಚೆ ನಿಲ್ಲಿಸ್ತೀನಿ ಅಂತಂದ್ಲು, ಮದುವೆನೇ ಮಾಡ್ಕೊಬಿಟ್ಟೆ. ಅಯ್ಯೋ ಭಗವಂತ, ನನಗೆಂಥ ಪರಿಸ್ಥಿತಿ ಬಂತು ಮರಯ್ಯ. ಇವಾಣಿ ಹೇಳ್ದಂಗೆ ಆಗ್ಬೇಕು, ಹೇಳ್ದಂಗೆ ನಡಿಬೇಕಷ್ಟೇ. ಈ ಮನೆಯಾಗ ನಾನು ಹೇಳಿದ್ದೆ ಎಲ್ಲ. ಏನಮ್ಮ ಆಗ್ಲೆಲ್ಲ ಹೊರಗೆ ಬಂದು ನೋಡ್ತಿ? ಗೌಡ್ರಿಗೂ ಹುಡುಗಿಗೂ ಮದುವೆ ಆಗೋವರೆಗೂ ನೀನು ಹೊರಗೆ ಕೊಡ್ದು ಅಂತ ಹೇಳಿರೋದು. ಒಳಗೆ ನಿಂತ್ಕ. ಏಟೊತ್ತು ಹೊರಗೆ ಬಂದು ನಿಂತ್ಕೊಳಕ್ ಆಗದೆ ಇರೋದು. ನನ್ನ ಮಗಳನ್ನ ಕರ್ಕೊಬರಕ್ಕೆ ಹೋಗ್ಬೇಕು. ನೀನೊಳೆ ಶಾಲೆಗೆ ಬಿಡಕ್ಕೆ ಹೋಗಬೇಕು, ಬರ್ಬೇಕು. ಮಾನವರಾಯ್ತು, ಯಾವ ಮಗಳು ಕರ್ಕೊಬತ್ತಿ? ತಪ್ಪಾಗ ನಿಂತ್ಕ. ಇವಮ್ಮಂದೊಳಗೆ ಒಳಾಯ್ತು, ಸುಮ್ಮನೆ ನಿಂತ್ಕ. ನೋ ಪುಟ್ಟ ಅಮ್ಮವ್ರು ಹೇಳಿ ಕಳ್ಸಿದ್ರು, ಮದುವೆ ಆಯ್ತಂತೆ. ಅಡಿ ತಕ್ಕಂತ ಬರ್ಬೇಕಂತ ಬಾಲ. ಅಯ್ಯೋ ಭಗವಂತ, ಅಲ್ಲಿ ನೋಡಿದ್ರೆ ಆ ಹುಡುಗಿ ನಾಗಿ ಮಗಳು ನಿಂಗವನ್ನ ಕೆಡ್ಸ್ ಮುಡ್ದವನಂತೆ. ಇಲ್ಲಿ ನೋಡಿದ್ರೆ ಇನ್ನೊಂದು ಹುಡುಗಿನ ಮದುವೆ ಆಗೋನೆ. ಈಗ ಗೌಡ ಎತ್ಲ ಮಾಡಕ್ ಹೊಂಟಾನ. ಯಪ್ಪೋ, ಈ ಊರಾಗ ಭಾರಿ ಅದನಪ್ಪೋನು. ಅಕ್ಕ ತಮ್ಮನ್ನ ಯಾರು ಕೇಳೋರಿಲ್ಲ ಅಂದ್ರೆ ಅವ್ರದ್ದೇ ದರ್ಪ ಆಗ್ಬಿಟ್ಟದೆ.
ಹೌದೇ ಅಣ್ಣ ಹ್ಞೂ ನಮ್ಮ ಅಮ್ಮವ್ರು ಹೇಳಿ ಕಳ್ಸಿದ್ರು ಹ್ಞೂ ಇವ್ ಅಮ್ಮನ ನೋಡ್ಕ ಅಂತೇಳಿ ಅದಕ್ಕೆ ಅವರೇ ಕಳ್ಸೋರಲ್ಲ ಹೋಗಿ ಕರ್ದು ಬರೋಕೆ ಪುಟ್ಟನ ಅಂತೇಳಿ ಸರಿ ಅಣ್ಣ ನಡೀರಿ ಓಮಂತ ನಡೀರಿ ಹಂಗೂ ಹಿಂಗೂ ಮದುವೆ ಆಯ್ತಲ್ಲ ಹ್ಞೂ ನಮ್ಮ ಗೌಡ್ರು ನಾವು ಊರು ಹೆಂಗಸ್ರೆಲ್ಲ ಆಡ್ಕೊಂತಿದ್ರಿ ಇವಾಗ ಆಡ್ಕಂಡ್ರಿ ನಡೀರಿ ಓಮಂತ ಹಂಗೂ ಹಿಂಗೂ ಹೋದ್ನಲ್ಲ ಇವಯ್ಯ ಇವಾಗ ಒಂಚೂರು ಸಮಾಧಾನ ಆಯಿತು ಹೋಗಿ ನಾಗಿಗೆ ಹೇಳ್ತೀನಿ ಅವ್ರ ಮಗಳಿಂತ ಕೆಲಸ ಮಾಡಿದ್ಲು ಅವ ಹಿಂಗೆ ಒಳಗಿಂದೊಳಗೆ ಮದುವೆ ಮಾಡಿ ಕೊಟ್ಬಿಟ್ರು ಅಂತೇಳಿ ಏನಂತಾಳೆ ನೋಡ್ತೀನಿ. ಮಾಮಂದು ಮದುವೆ ಆಗಿರೋ ವಿಚಾರ ಇಡೀ ಊರಿಗೆ ಡಂಗುರ ಸರ್ಕೊ ಬರ್ಬೇಕು ಕಣೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಹಾಂ ಹೌದು ಊರಿಗೆಲ್ಲ ಡಂಗುರ ಸರ್ಕೊಂಬಂದ್ರೆ ಊರಲ್ಲಿರೋರೆಲ್ಲ ಹುರ್ಕೊಂತಾರೆ. ನಮ್ಮ ಮಾಮನ ಮದುವೆನೇ ಆಗೋಕ್ಕಿಲ್ಲ ಅಂತಂದ್ರು 2 ದಿವಸ ಆದ್ಮೇಲೆ ಆಗೋಕ್ಕಿಲ್ಲ ಅಂದ್ರೆ ಇವಾಗ ನೋಡು ಆದರೆ ಎಷ್ಟು ಜನ ಹೆಂಗೆ ಇದು ಮಾಡ್ತಾರೆ ಗೊತ್ತೇನೋ ಹುರ್ಕೊಂಡು ಸತ್ತೋಗ್ತಾರೆ. ಸರಿ ನಡಿ ಹೊರಡೋಣಂತೆ ಟೈಮ್ ಆಗುತ್ತೆ ನಡಿ. ಅಲ್ಲಲ್ಲ ನನ್ನ ಹುಡುಗಿ ಹೋಗ್ತಾವಳೆ ಎಲ್ಲ ಹೋಗ್ತೀನಂಗತಾಳೆ ಎಲ್ಲಿ ಹೋಗ್ತಾವಳೆ ಕಾಣಲ್ಲ. ನಮ್ಮ ಹುಡುಗ ಇದೇ ಮನೆಯಾಗದನೇನ ನಾನೆಲ್ಲದನಪ್ಪ ಅನ್ಕೊಂಡ್ಬಿಟ್ಟೆ ಇಲ್ಲೇ ನಿಂತವನೇ. ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ. ಹೋಗು ನೀನೊಂಥರ ಎಲ್ಲಂದ್ರಲ್ಲಿ ಸುಮ್ಮನೆ ಈ ಥರ ಇದು ಮಾಡ್ತೀಯ ಅಡ್ಡ ಹಾಕ್ತೀಯ ಬಿಡು ನಾನು ಹೋಗ್ಬೇಕು. ಅಲ್ಲ ನಾನು ನಿನ್ನನ್ನು ಪ್ರೀತಿ ಮಾಡಿದೆ ಯಾರು ಪ್ರೀತಿ ಮಾಡೋಕೆ ಅಧಿಕಾರ ಇರುತ್ತೆ ಹೇಳು. ನೀನು ಅಷ್ಟು ಮುದ್ದಾಗಿದ್ಯಾ ಕಣೆ ಏನು ಚೆನ್ನಾಗಿದೆಯಾ ನೋಡು. ಅದಕ್ಕೆ ನೀನು ಅಂದರೆ ನಂಗೆ ಇಷ್ಟ ಆಗೋದು. ನಮ್ಮ ಅವ್ವ ಒಪ್ತಾ ಇರಲಿ ನೀನು ಎತ್ತಾಕೊಂಡಾದ್ರು ಹೋಗಿ ಮದುವೆ ಆಯ್ತೀನಿ ಕಣೆ ಅಷ್ಟು ಮುದ್ದಾಗಿದ್ಯಾ. ಅಲ್ಲಲ್ಲ ನಮ್ಮ ಹುಡುಗಿಗೂ ನಾಚಿಕೆ ಆಗುತ್ತೆ ಏನು ಚೆನ್ನಾಗಿ ನಾಚ್ಕೊಂತಾಳೆ ಮುದ್ದು ಪೊಂಗೋರಿ ಕಣೆ ಅದಕ್ಕೆ ನೀನು ಅಂದರೆ ನಂಗೆ ಇಷ್ಟ ಆಗೋದು. ಐ ಲವ್ ಯು ಕಣೆ. ಐ ಲವ್ ಯು ಟು ಕಣೋ ಹೋಗು ಸುಮ್ಮನೆ ಯಾರು ನೋಡಿದ್ರೆ ಏನು ಅನ್ಕೊಂತಾರೆ ಬಿಡು ನನ್ನ ದಾರಿ ಬಿಡು ಹೋಗ್ಬೇಕು. 100 ಜನ 100 ಅಂದ್ಕೊಳ್ಳಿ ಬಿಡು ಆದರೆ ನನಗೆ ನಿನ್ನ ಮ್ಯಾಕ್ ಪ್ರೀತಿ ಅಂತೂ ಇರೋದಂತೂ ಖಚಿತ. ಈ ಕಂಠೀರವ ಯಾವತ್ತಿದ್ರೆ ಈ ನೇಹಂಗೇನೆ. ಅಲ್ಲಲ್ಲ ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗುತ್ತೇನೆ ನೀನು. ಐ ಲವ್ ಯು ಅಂತ ಹೇಳಬೇಕು ಒಂದು ಪಪ್ಪಿ ಕೊಡಬೇಕು ಹೋಗ್ಬೇಕು. ಇಲ್ಲಾಂದರೆ ಇನ್ನೊಂದು ಮಾತ್ರ ಇವತ್ತು ನಾನು ಬಿಟ್ಟು ಕಳಿಸೋದೇ ಇಲ್ಲ ಕಣೆ. ಬಿಡು ಅವಳೆ ಎಳೆ ಮಕ್ಕಳಾಡ್ದಂಗೆ ಆಡ್ಬೇಡ ಸುಮ್ಮನೆ ಬಿಡು ನಿಂದಿದ್ದೇ ಆಗೋಯ್ತು. ಅಮ್ಮಂಗೇನಾದ್ರು ಗೊತ್ತಾದ್ರೆ ಏನಿಲ್ಲ ಜೊತೆಗೆ ನನ್ನ ತಂಗಿ ಬೇರೆ ಬಂದಿದ್ದಾಳೆ ಅವ್ನು ಮುಂದೆ ಹೋಗಿದ್ದಾಳೆ ಹಿಂದೆ ಬಂದ್ರೆ ಏನು ಮಾಡ್ತೀಯ ಬಿಡು ಕೈನ. ಏನೋ ಮಾಡ್ತಿದ್ಯಾ ನೋಡಿದವ್ರು ಯಾರು ಏನು ಅನ್ಕೊಂತಾರೆ ಬಿಡು ಕಂಠೀರವ ಪ್ಲೀಸ್ ಬಿಡು. 100 ಮಂದಿ 100 ಅಂದ್ಕೊಳ್ಳಿ ನನಗದು ಬೇಕಾಗಿಲ್ಲ. ನೀನು ನನಗೆ ಲವ್ ಮಾಡ್ಬೇಕಷ್ಟೇ. ನನಗೆ ನೀನಂದರೆ ಇಷ್ಟ. ಅದು ನಿನಗೂ ಗೊತ್ತೈತೆ. ನಿಮ್ಮ ಅಮ್ಮನ ನಿಮ್ಮ ಮಾವನ ಹೆಂಗಾದ್ರೂ ಮಾಡಿ ಒಪ್ಸು. ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ. ಇಬ್ಬರು ಮದುವೆ ಆಗೋಣ ಆದಷ್ಟು ಬೇಗ. ನನಗೂ 25 ನಡೀತಾವೆ ನಿನಗೂ 18 ವರ್ಷ ನಡೀತೈತೆ ಬೇಗ ಮದುವೆ ಆಗ್ಬಿಡೋಣ. ಸರಿ ಬಿಡಪ್ಪ ಕೈ ಬಿಡು ಫಸ್ಟು ಕೈ ಎತ್ತು ಎಲ್ಲೆಲ್ಲೋ ಕೈ ಹಾಕ್ಬೇಡ ತಪ್ಕೋಬೇಡ ಬಿಡು ಒಂಥರ ಆಗುತ್ತೆ ಬಿಡು ಚಗಗುಳಿ ಕೊಟ್ಟಂಗಾಗುತ್ತೆ ಬಿಡು ಕಂಠೀರವ. ಕಳ್ಳಿ ನಾನಂದರೆ ನಿಂಗೂ ಇಷ್ಟ ಅದ್ರ ಮೇಲೆ ಮಾತ್ರ ತೋರಿಸ್ಕೊಳಕ್ಕಿಲ್ಲ ಅಲ್ಲ. ಯಾವತ್ತಿದ್ರೂ ನೀನು ಲಕ್ಷ್ಮಿ ಮನೆ ಸೊಸೆನೆ ತಿಳ್ಕೊಂಬಿಡೋದನ್ನ. ಸರಿ ಬಿಡು ಆಯ್ತು ಯಾರು ನೋಡ್ಗಿಡೋರು ಬಿಡು ಪಳ್ಪಳಂಗಡ್ಬೇಡ ಬಿಡು. ಅಲ್ಲ ಈ ಹುಡುಗಿ ನೇಹ ತಾನೆ ಏನು ಮಾಡ್ತೈತೆ ಇವನ್ ಜೊತೆ ಕಂಠೀರೋನ್ ಜೊತೆಕ. ಅಯ್ಯೋ ಮಾರೈತಿ ಇದೇನಾಯ್ತು ಈ ವಿಸರ್ ಜೈಮಂಗ್ ಇದು ಲಕ್ಷ್ಮಿ ಗೊತ್ತೇನಾ ಯಾಕೆ ಹಿಂಗೆ ಆಡ್ತೈತಿ ಹುಡುಗಿ. ಈ ವೈದ್ಯನ ಪುಟ್ಟಿಗೆ ಹಾಕೊಂಬಿಟ್ಟೈತೆ ಇಲ್ಲ ಇವನೇ ಆ ಹುಡುಗಿನ ಪುಟ್ಟಿಗೆ ಹಾಕೊಂಬಿಟ್ಟವನೆ. ಮಾಡ್ತೀನಿ ಒಂಚೂರು. ಯಪ್ಪ ಯಾವನಪ್ಪ ಹಿಂದೆ ಬಂದವನು ತಗ್ಲಾಕೊಂಬಿಟ್ಟ ನಾನು ಇವಳುವೆ ಏನಪ್ಪ ಮಾಡೋದು ಯಾರು ಬಂದ್ರು ಏನೋ ಒಂದು ಅರ್ಥನ ಆಯ್ತಿಲ್ಲ. ರಂಗಂಕಲ್ ನೀವೇ ಸಾವುಕಾರಪ್ಪ ನೀವೇನಿಲ್ಲಿ ಅದು ಏನಾಯ್ತಂದ್ರ ಏನಲ್ಲ ನೀನು ನಿಮ್ಮ ಅವು ನೋಡಿದ್ರ ಅಯ್ಯೋ ನನ್ನ ಮಗ ಉದ್ಧಾರ ಆಯ್ತಾನ ಹಂಗ ಹಿಂಗ ಅಂತ ಕತೆ ಕಟ್ಕೊಂಡು ಏನು 100 ಆಸೆ ಕಟ್ಕೊಂಡು ಕೂತಾಳ. ನೀನು ನೋಡಿದ್ರೆ ಇವು ಅಮ್ಮನ್ನ ತಪ್ಕೊಂಡು ಮುದ್ದಾಡ್ತಿದ್ಯಲ್ಲ ನಿಮ್ಮ ಅವ್ವಂಗೆ ವಿಚಾರ ಗೊತ್ತಿದ್ರೆ ಬಿಟ್ಟಾಳೆ ನಿನ್ನ ಕೊಂದಾಗ್ಬಿಡ್ತಾಳೆ ನಿಮ್ಮ ಅವ್ವ. ಇಂಥದ್ದೆಲ್ಲ ಮಾಡೋದಿಲ್ಲ ನೀನು ನೀನೇನೋ ಅನ್ಕೊಬಿಟ್ಟಿದ್ದೆ ಬುಡ್ಲ ಕಂಠೀರವ. ಅಯ್ಯೋ ಸಾವುಕಾರ ಅದಂಗಲ್ಲ ಈ ಹುಡುಗಿ ಬಿದ್ದೈತಿ ಹಿಡ್ಕಂದು ಅಷ್ಟೊಳಗೆ ನೀವು ಬಂದ್ಬಿಟ್ರಿ ನಮ್ಮ ಅವ್ವನ ಹೇಳಕ್ಕಿಲ್ವೇ ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡ್ಬೇಕಂತೇಳಿ ಈ ಹುಡುಗು ನನಗೂ ಯಾವುದೇ ಥರ ಸಂಬಂಧ ಇಲ್ರಿ ನೀವು ಕಟ್ಟಬೇಡ್ರಿ. ಹ್ಞೂ ಅಂಕಲ್ ಅವರು ಹಿಂಗೆ ಹೋಯ್ತಿದ್ರ ನಾನು ಕಾಲ್ ಜಾರ್ ಬಿದ್ದೈತಿನ ಅದೇ ಟೈಮಿಗೆ ಹಿಡ್ಕೊಬಿಟ್ರು ಅವಾಗಲೇ ನೀವು ಬಂದ್ರಿ ನಂಬುದ್ರೆ ಬಿಟ್ರಿ ಸುಂದ್ರ ಯಾವ್ದಾದ್ರು ಬೇಸ್ ಮಾತಾಡು ಅಂದ್ರೆ ಬೇಸ್ ಮಾತಾಡ್ಬಿಡ್ತೀನಿ ಇಂಥವೆಲ್ಲ ಯಾಮರ್ಸ್ಬಿಡ್ತೀನಿ ನಂಗೆ ಅದಕ್ಕೆ ನೀನು ಅಂದರೆ ಇಷ್ಟ ಆಗೋದು ಕಣೋ ಕಂಠೀರವ. ಐ ಲವ್ ಯು. ಇವಳೇನಪ್ಪ ಜೋರಾಗೆ ಐ ಲವ್ ಯು ಅಂದ್ಬಿಟ್ಟು ಹೋಯ್ತಾಳೆ. ಈ ವಯ್ಯ ಕೇಳಿಸ್ಕೊಂಡ ಇಲ್ವೋ ಗೊತ್ತಿಲ್ಲ. ಕೇಳಿಸ್ಕೊಂಡಿಲ್ಲ ಅಂದ್ರೆ ಒಳ್ಳೇದು ಕೇಳಿಸ್ಕೊಂಡಿದ್ರೆ ನನ್ನ ಕತೆ ಅದೋ ಗೊತ್ತೆ ಏನಪ್ಪ ಮಾಡೋದು. ಆದರೂ ನಿನ್ನ ಮಾತು ನಂಬ್ತೀನಿ ಬಿಡು. ಕಣ್ಣಾರ ಕಂಡ್ರು ಪ್ರಮಾಣಿಸ್ ನೋಡ್ಬೇಕಂತೆ ಆದ್ರೆ ಆ ಮುಳ್ಳು ಮ್ಯಾಗ ಬಟ್ಟೆ ಮ್ಯಾಗ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನಿಯೇ ತಿಳ್ಕೊಂಬಿಡು ಅದನ್ನ. ಅವರು ಸಾವುಕಾರ ಗೌಡ್ರು ಮನೆಯವರು ನಮ್ಗಂತ ಮನೆ ಅವಶ್ಯಕತೆ ಇಲ್ಲಕ್ಕಪ್ಪ ನಿನ್ಗೆ. ನಿಮ್ಮವ್ವನ ಏನಿಲ್ಲ ಆಮ್ಯಾಗ ಮಾರ್ಬಿಡ್ತಾರ. ನಿಮ್ಮವ್ವನಿಗೂ ಅವ್ರಿಗೂ ಮೊದಲೇ ಆಗೋಕ್ಕಿಲ್ಲ ಗೊತ್ತೈತಿ ತಾನೇ. ಮುಳ್ಳು ಮ್ಯಾಗ ಬಟ್ಟೆ ಮ್ಯಾಗ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನೆ. ಆದ್ರೆ ನನಗೆ ಅಕ್ಕಿ ಅಂದರೆ ಇಷ್ಟ ಅವಳನ್ನ ನಾನೇ ಮದುವೆ ಆಗೋದು. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.